ರೇಷನ್ ಕಾರ್ಡ್ನಲ್ಲಿ ಅಕ್ಕಿ ಪಡೆದು ಮಾರಾಟ ಮಾಡಿದರೆ ಕಾರ್ಡೇ ರದ್ದಾಗುತ್ತೆ, ಹುಷಾರ್. ವಯಸ್ಸಾದ ತಂದೆ ತಾಯಿಯನ್ನ ಚಿಕಿತ್ಸೆ ನೆಪದಲ್ಲಿ ಆಸ್ಪತ್ರೆಯಲ್ಲೇ ಬಿಡ್ತಿರುವ ಮಕ್ಕಳು, ಹೆತ್ತವರನ್ನ ಕಡೆಗಣಿಸಿದ್ರೆ ಆಸ್ತಿಯಲ್ಲಿ ಪಾಲು ಸಿಗಲ್ಲ, ಎಚ್ಚರ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ 10 ಮಂದಿಗೆ ನೋಟಿಸ್, ಕನ್ನಡಿಗರಿಗೆ ಅರ್ಜಿ ಹಾಕಬೇಡಿ ಎಂದ ಬಿಎಂಆರ್ಸಿಎಲ್ ವಿರುದ್ಧ ಆಕ್ರೋಶ. ಹಾವೇರಿಯಲ್ಲಿ ಸ್ವಾತಿ ಹತ್ಯೆ ಖಂಡಿಸಿ ಜೋರು ಪ್ರತಿಭಟನೆ. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಕರ್ನಾಟಕ ಸರ್ಕಾರ ಅನ್ನಭಾಗ್ಯ ಯೋಜನೆ ಅಡಿ ಉಚಿತವಾಗಿ ಅಕ್ಕಿಯನ್ನು ಒದಗಿಸುತ್ತಿದೆ. ಆದರೆ ಅಕ್ಕಿ ಪಡೆದ ಪಡಿತರದಾರರು ಉಚಿತವಾಗಿ ಅಕ್ಕಿ ಪಡೆದು ಹಣದ ಆಸೆಗೆ ಅಕ್ಕಿಯನ್ನ ಮಾರಾಟ ಮಾಡುತ್ತಿದ್ದಾರೆ. ಈ ಸಂಬಂಧ ಆಹಾರ ಇಲಾಖೆಗೆ ದೂರುಗಳು ಬಂದಿವೆ. ಹಾಗಾಗಿ ಪಡಿತರರು ತಮ್ಮ ಉಪಯೋಗಕ್ಕೆ ಅಕ್ಕಿ ಪಡೆದು ಮಾರಿದರೆ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡೋದಾಗಿ ಸುತ್ತೋಲೆ ಹೊರಡಿಸಿದೆ. ಕಾರ್ಡ್ ರದ್ದು ಬಗ್ಗೆ ಸುತ್ತೋಲೆ ಅಷ್ಟೇ ಅಲ್ಲದೆ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಕಾರ್ಡ್ ರದ್ದು ಮಾಡೋ ಬಗ್ಗೆ ಸುತ್ತೋಲೆಯನ್ನ ಅಂಟಿಸಲಾಗುತ್ತಿದೆ. ಇತ್ತ ಫೆಬ್ರವರಿ ಮಾರ್ಚ್ ತಿಂಗಳ ಅಕ್ಕಿ ಒಟ್ಟಿಗೆ ಕೊಡ್ತೀವಿ ಎಂದು ಸರ್ಕಾರ ಹೇಳಿತ್ತು. ಆದರೆ ಬೆಂಗಳೂರಿನ ಹಲವೆಡೆ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರ ಅಕ್ಕಿ ಸ್ಟಾಕ್ ಇಲ್ಲ ಎಂಬ ಬೋರ್ಡ್ ಹಾಕಲಾಗಿದೆ. ಅಕ್ಕಿ ಪಡೆಯಲು ಬಂದ ಕಾರ್ಡ್ದಾರರು ಅಂಗಡಿ ಬಳಿ ಬಂದು ವಾಪಸ್ ಹೋಗ್ತಿದ್ದಾರೆ. ಅಕ್ಕಿ ಮಾಲೀಕರು ಅಕ್ಕಿ ಬಂದೊಡನೆ ನಾವು ವಿತರಣೆ ಮಾಡ್ತೀವಿ ಅಂತಿದ್ದಾರೆ. ರಾಜ್ಯದ ಹಲವು ಕಡೆಗಳಲ್ಲಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಪಡಿತರ ಅಕ್ಕಿ ಕೊರತೆ ಎದುರಾಗಿದೆ. ಹಲವೆಡೆಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಅಳವಡಿಸಲಾಗಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಜೊತೆ ಆಹಾರ ಸಚಿವ ಮುನಿಯಪ್ಪ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಕೆಲವು ಕಡೆಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಿರಬಹುದು. ಅಕ್ಕಿಯನ್ನ ಈ ತಿಂಗಳ ಅಂತ್ಯದ ತನಕವೂ ಕೂಡ ಕೊಡಬೇಕು, ಅಷ್ಟು ಅಕ್ಕಿ ಇದೆ, ಯಾವುದೇ ಕೊರತೆ ಇಲ್ಲ. ಸಾಗಾಣಿಕೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ. ಅಕ್ಕಿ ಖರೀದಿ ಮಾಡಿದ್ದೇವೆ, ಪಡಿತರ ಅಕ್ಕಿ ದಾಸ್ತಾನಿದೆ, ಸಮಸ್ಯೆ ಆಗಿರುವ ಕಡೆ ಪರಿಹರಿಸ್ತೀವಿ ಎಂದಿದ್ದಾರೆ. ಇನ್ನು ಪಡಿತರ ಅಕ್ಕಿ ಮಾರಾಟ ಮಾಡಿದರೆ ಕಾರ್ಡ್ ರದ್ದು ವಿಚಾರಕ್ಕೆ ಪ್ರತಿಕ್ರಿಯಿಸಿ ತನಿಖೆ ಮಾಡಿ ಆಮೇಲೆ ತೀರ್ಮಾನ ತೆಗೆದುಕೊಳ್ತೀವಿ ಎಂದಿದ್ದಾರೆ. ಅಕ್ಕಿ ಇದೆ, ಸರಬರಾಜು ತಡ ಆಗಿರಬಹುದು, ಅದಕ್ಕೆ ಏನೇನು ಬೇಕೆಲ್ಲ ವ್ಯವಸ್ಥೆ ಮಾಡಿದೀವಿ, ಹಣ ಕಟ್ಟಿದೀವಿ. ಫೆಬ್ರವರಿದು ಕೊಡ್ತಾ ಇದ್ವಿ 5 ಕೆಜಿ, ಮಾರ್ಚ್ 10 ಕೆಜಿ, ಈ ತಿಂಗಳಲ್ಲೇ 15 ಕೆಜಿಯನ್ನ BPL ಕಾರ್ಡ್ ಪ್ರತಿಯೊಬ್ಬರಿಗೂ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. 4.5 ಕೋಟಿ ಜನಕ್ಕೆ ಇದರ ಸೌಲಭ್ಯ ಆಗ್ತಾ ಇದೆ. ಎಲ್ಲಾದ್ರೂ ತಡ ಆಗಿದ್ರೆ ಟ್ರಾನ್ಸ್ಪೋರ್ಟೇಷನ್ ತಡ ಆಗಿರ್ಬೋದು, ಈ ತಿಂಗಳ ಕಡೆ ಒಳಗಡೆ 15 ಕೆಜಿ ಕೊಡಲೇಬೇಕು. ಇತ್ತೀಚಿನ ದಿನಗಳಲ್ಲಿ ವಯಸ್ಸಾದ ಅಪ್ಪ ಅಮ್ಮನನ್ನ ಮಕ್ಕಳು ನೋಡಿಕೊಳ್ಳಲಾಗದೆ ವೃದ್ಧಾಶ್ರಮಕ್ಕೆ ಸೇರಿಸೋದು ಸಾಮಾನ್ಯವಾಗಿದೆ. ಆದರೆ ಇನ್ನು ಮುಂದುವರೆದು ಮಕ್ಕಳು ಹೊಸ ಪ್ಲಾನ್ ಮಾಡಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳಿಗೆ ಚಿಕಿತ್ಸೆ ನೆಪದಲ್ಲಿ ಹೆತ್ತವರನ್ನ ಕರೆತರುವ ಮಕ್ಕಳು ಮಾರನೇ ದಿನ ಬಿಟ್ಟು ಹೋಗ್ತಿದ್ದಾರೆ. ಹೀಗೆ ಅಮಾನವೀಯವಾಗಿ ಹೆತ್ತವರನ್ನ ಬಿಟ್ಟು ಹೋಗ್ತಾ ಇರುವ ಮಕ್ಕಳಿಗೆ ಸರ್ಕಾರ ಶಾಕ್ ಕೊಟ್ಟಿದೆ. ಸಂಧ್ಯಾಕಾಲದಲ್ಲಿ ತಂದೆ ತಾಯಿ ಕಡೆಗಣಿಸಿದ್ರೆ ಆಸ್ತಿ ಉಯಿಲು ರದ್ದು ಮಾಡುವುದಾಗಿ ಆದೇಶಿಸಿದೆ. ಹಿರಿಯ ನಾಗರಿಕರ ಕಲ್ಯಾಣ ಕಾಯ್ದೆ 2007ರ ಅಡಿಯಲ್ಲಿ ಕ್ರಮಕ್ಕೆ ಆದೇಶಿಸಲಾಗಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಬೆಳಗಾವಿ ಜಿಲ್ಲೆ ಒಂದರಲ್ಲೇ 150 ಪ್ರಕರಣಗಳಿವೆ. ಇದರಲ್ಲಿ 70 ಪ್ರಕರಣಗಳಲ್ಲಿ ಮಕ್ಕಳು ಸಂಪರ್ಕಕ್ಕೆ ಸಿಕ್ತಿಲ್ಲ. ಹಾಗಾಗಿ ಮಕ್ಕಳ ಮೇಲೆ ಕಠಿಣ ಕ್ರಮಕ್ಕೆ ಸೂಚಿಸಿದ್ದೀವಿ ಅಂತ ಹೇಳಿದ್ದಾರೆ. ಇನ್ನು ಬೆಳಗಾವಿಯ ಬಿಮ್ಸ್ ಒಂದರಲ್ಲೇ ಕಳೆದ 2 ವರ್ಷದಲ್ಲಿ 160 ವೃದ್ಧರನ್ನ ಮಕ್ಕಳು ಬಿಟ್ಟು ಹೋಗಿದ್ದಾರೆ. ನೋಡಿ, ಈಗಾಗಲೇ ನಾನು ಎಲ್ಲ ಡೈರೆಕ್ಟರ್ಸ್ಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಭಾಳಷ್ಟು ಅಂದರೆ ಬೆಳಗಾಮಲ್ಲಿ ನಮಗೆ ಭಾಳ ಒಂದು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ಅಂತ ಕಂಡು ಬಂದಿತ್ತು. ಹಾಗಾಗಿ ಅಲ್ಲಿ ನಾವು ಸೆಂಟ್ರಲ್ ಆ್ಯಕ್ಟಲ್ಲಿ ಪ್ರೊವಿಷನ್ ಇದೆ. ಏನಂತಂದರೆ ಇದು ನಮ್ಮ ಯಾರ್ಯಾರು ಪ್ರೊಟೆಕ್ಷನ್ ಆಫ್ ಪೇರೆಂಟ್ಸ್ ಆ್ಯಂಡ್ ಸೀನಿಯರ್ ಸಿಟಿಸನ್ಸ್ ಆ್ಯಕ್ಟ್ ಇದೆ, ಅಲ್ಲಿ ಅವ್ರಿಗೆ ನಾವು ಒಂದು ವೇಳೆ ಯಾರಾದರೂ ಮಕ್ಕಳು ಅವರನ್ನು ಸರಿಯಾಗಿ ನೋಡ್ಕೊಂಡಿಲ್ಲ ಅಂದರೆ ಅವರು ಆಸ್ತಿ ವರ್ಗಾವಣೆ ವಾಪಸ್ ಪಡಿಬೇಕಂತ ಅವಕಾಶ ಇದೆ. ಅದರಡಿ ಅಸಿಸ್ಟೆಂಟ್ ಕಮಿಷನರಿಗೆ ಕಂಪ್ಲೇಂಟ್ ಕೊಡೋಕ್ಕೆ ನಾನು ಹೇಳಿದ್ದೀನಿ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆಯ ತನಿಖೆ ತೀವ್ರಗೊಂಡಿದೆ. ಈ ಸಂಬಂಧ ಏರ್ಪೋರ್ಟ್ನಲ್ಲಿ ಕೆಲಸ ಮಾಡುವ ಪೊಲೀಸರು, ಅಧಿಕಾರಿ, ಸಿಬ್ಬಂದಿ ಸೇರಿ ಒಟ್ಟು 10 ಮಂದಿಗೆ ತನಿಖಾಧಿಕಾರಿ ನೋಟಿಸ್ ಜಾರಿ ಮಾಡಿದ್ದಾರೆ. ಶಿಷ್ಟಾಚಾರ ಉಲ್ಲಂಘನೆಯ ತನಿಖೆಯ ಪ್ರಾಥಮಿಕ ಹಂತದಲ್ಲೇ ಪ್ರೋಟೋಕಾಲ್ ನಿಯಮ ಮೀರಿ ನಡೆದುಕೊಂಡಿರುವುದು ಬಯಲಾಗಿದೆ. ಈ ಹಿನ್ನೆಲೆ ನೋಟಿಸ್ ಜಾರಿ ಮಾಡಿ ವಿಚಾರಣೆಗೆ ಬರುವಂತೆ ಸೂಚಿಸಲಾಗಿದೆ. ಇನ್ನು ರನ್ಯಾ ರಾವ್ 1.5 ವರ್ಷದಲ್ಲಿ 40 ಬಾರಿ ದುಬೈಗೆ ಹೋಗಿ ಬಂದಿರುವುದು ಬೆಳಕಿಗೆ ಬಂದಿದೆ. ಅದರಲ್ಲೂ ಹಲವು ಬಾರಿ ಒಂದೇ ದಿನದಲ್ಲಿ ದುಬೈಗೆ ತೆರಳಿ ವಾಪಸ್ ಆಗಿರುವುದು ಬಯಲಾಗಿದೆ. ಹೀಗೆ ಒಂದೇ ದಿನದಲ್ಲಿ ದುಬೈಗೆ ಹೋಗಿ ಬರಲು ರನ್ಯಾಗೆ ಯಾರ ಸಪೋರ್ಟ್ ಇತ್ತು ಅಂತ ತಿಳಿಯಲು ತನಿಖಾ ತಂಡ ಮುಂದಾಗಿದೆ. ಇನ್ನು ರನ್ಯಾ ಗೆಳೆಯ ತರುಣ್ ರಾಜ್ ಜಾಮೀನು ಅರ್ಜಿ ವಿಚಾರಣೆಯನ್ನ ನಾಳೆಗೆ ಕೋರ್ಟ್ ಮುಂದೂಡಿದೆ. ಇತ್ತ ರನ್ಯಾ ರಾವ್ ಪ್ರಕರಣದಲ್ಲಿ ಸಿಬಿಐ ಸಹ ತನಿಖೆ ನಡೆಸ್ತಾ ಇದ್ದು ಆರೋಪಿಯನ್ನ ವಶಕ್ಕೆ ಪಡೆಯಲು ಸಿಬಿಐ ಪ್ಲಾನ್ ಮಾಡಿದೆ. ಸದ್ಯ ಪರಪ್ಪನ ಅಗ್ರಹಾರದಲ್ಲಿ ನಟಿ ರನ್ಯಾ ರಾವ್ ಇದ್ದಾಳೆ. ಇತ್ತ ರನ್ಯಾ ಪತಿ ಜತಿನ್ ಹುಕ್ಕೇರಿ ಬಲವಂತದ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ವಾದ ಆಲಿಸಿದ ಕೋರ್ಟ್ ಮಾರ್ಚ್ 24ಕ್ಕೆ ವಿಚಾರಣೆ ಮುಂದೂಡಿದೆ. ನಮ್ಮ ಮೆಟ್ರೋ ವಿರುದ್ಧ ಕನ್ನಡ ಹೋರಾಟಗಾರರು ಆಕ್ರೋಶ ಹೊರಹಾಕಿದ್ದಾರೆ. ಲೋಕೋ ಪೈಲಟ್ ಹುದ್ದೆಗೆ ಕನ್ನಡಿಗರು ಅರ್ಜಿ ಹಾಕದಂತೆ ಇರುವ ನಿಯಮಕ್ಕೆ ಕೆಂಡವಾಗಿರುವ ಕನ್ನಡ ಹೋರಾಟಗಾರರು ಬಿಎಂಆರ್ಸಿಎಲ್ ಕಚೇರಿಗೆ ಮುತ್ತಿಗೆ ಹಾಕಿದ್ರು. ಬಳಿಕ ಎಂಡಿಗೆ ಮನವಿ ಪತ್ರ ಸಲ್ಲಿಸಿದ್ರು. ಲೋಕೋ ಪೈಲಟ್ ಹುದ್ದೆಗಳಿಗೆ ಕರ್ನಾಟಕದ ಯುವಕ ಯುವತಿಯರಿಗೆ ಉದ್ಯೋಗ ಅವಕಾಶ ಕಲ್ಪಿಸಬೇಕು ಅಂತ ಒತ್ತಾಯಿಸಿದ್ರು. ಇನ್ನು ಶಾಂತಿಯುತ ಹೋರಾಟವಾಗಿದೆ, ನಮ್ಮ ಮಾತಿಗೆ ಒಪ್ಪದಿದ್ರೆ ಎಲ್ಲಾ ಮೆಟ್ರೋಗಳಿಗೆ ನುಗ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಈ ಬಗ್ಗೆ ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರ್ ರಾವ್ ಪ್ರತಿಕ್ರಿಯಿಸಿ, ಇದು ಗುತ್ತಿಗೆ ಆಧಾರದ ಮೇಲಿನ ಹುದ್ದೆ, ನಾವು ಸರ್ಕಾರದ ನೀತಿ ನಿಯಮಗಳನ್ನ
ನಿಯಮಗಳನ್ನ ಪಾಲಿಸಬೇಕಾಗತ್ತೆ. ಇನ್ನೊಮ್ಮೆ ನೋಟಿಫಿಕೇಶನ್ ಅನ್ನ ಪರಿಶೀಲಿಸ್ತೀವಿ ಎಂದಿದ್ದಾರೆ. ನಮ್ಮ ಸರ್ಕಾರದೇ ಶೇರ್ ಹೋಲ್ಡಿಂಗ್ ಇದೆ, ರಾಜ್ಯ ಸರ್ಕಾರದೇ ನೀತಿ ನಿಯಮಗಳನ್ನ ಫಾಲೋ ಮಾಡಬೇಕಾಗ್ತದೆ. ಇದು ಸ್ವಲ್ಪ ಏನಾದರೂ ಸ್ವಲ್ಪ ಕನ್ಫ್ಯೂಷನ್ ಆಗಿರಬೇಕು ಈ ನೋಟಿಫಿಕೇಶನ್ ಅಲ್ಲಿ. ಇದರ ಬಗ್ಗೆ ಸರಿಪಡಿಸಲಿಕ್ಕೆ ಖಂಡಿತ ಎಲ್ಲೋ ಲ್ಯಾಂಗ್ವೇಜ್ ಹೊಸ ಲೋಕೋ ಪೈಲಟ್ಗಳ ಅವಶ್ಯಕತೆ ಇದೆ. ಸೊ ಆ ದೃಷ್ಟಿಯಿಂದ ನಾವು ಇದೊಂದು ಐಡೆಂಟಿಫಿಕೇಶನ್ ಮಾಡಿದ್ದೇವೆ. ಸ್ವಲ್ಪ ಏನಾದರೂ ನಮ್ಮ ವರ್ಡಿಂಗ್ಸ್ ನಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ಬಿಟ್ಟು ಖಂಡಿತ ಸರಿಪಡಿಸ್ತೀವಿ. ಹಾವೇರಿಯ ಹಿಂದೂ ಯುವತಿ ಸ್ವಾತಿ ಹತ್ಯೆ ಖಂಡಿಸಿ ಮಾಸೂರು ಪಟ್ಟಣ ಬಂದ್ಗೆ ಕರೆ ನೀಡಲಾಗಿತ್ತು. ಬೆಳಗ್ಗೆಯಿಂದಲೇ ಅಂಗಡಿ ಮುಂಗಟ್ಟು ಸಂಪೂರ್ಣ ಬಂದ್ ಮಾಡಲಾಗಿತ್ತು. ಮಾಸೂರು ಬಸ್ ನಿಲ್ದಾಣದ ಬಳಿ ಹಿಂದೂ ಸಂಘಟನೆಗಳು, ಬಿಜೆಪಿ, ಭಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು, ಗ್ರಾಮದ ಮುಖಂಡರು ಪ್ರತಿಭಟನೆ ನಡೆಸಿದರು. ಬಸ್ ನಿಲ್ದಾಣದ ಮುಂದೆ ಮಾನವ ಸರಪಳಿ ನಡೆಸಿ ಆಕ್ರೋಶ ಹೊರಹಾಕಿದರು. ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು. ಸ್ವಾತಿ ಹತ್ಯೆ ಲವ್ ಜಿಹಾದ್ನಿಂದ ಆಗಿದೆ. ಸ್ಥಳೀಯ ಪೊಲೀಸರ ತನಿಖೆಗಿಂತ ಉನ್ನತ ಮಟ್ಟದ ತನಿಖೆ ಆಗಬೇಕು. ಎನ್ಐಎ ಅಥವಾ ಸಿಬಿಐ ತನಿಖೆ ಆಗಬೇಕು ಅಂತ ಆಗ್ರಹಿಸಿದರು. ಇನ್ನು ಸ್ವಾತಿ ಹತ್ಯೆ ಖಂಡಿಸಿ ರಾಣೆಬೆನ್ನೂರಿನಲ್ಲಿ ಎಬಿವಿಪಿ ಕಾರ್ಯಕರ್ತರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಆರೋಪಿಗಳಿಗೆ ಕಠಿಣ ಶಿಕ್ಷೆ ಕೊಡಬೇಕು ಅಂತ ಆಗ್ರಹಿಸಿದರು. ಗಲ್ ಶಿಕ್ಷೆ ಆಗ್ಬೇಕು ಸರ್, ಗಲ್ ಶಿಕ್ಷೆ ಆಗ್ಬೇಕಿಲ್ಲ ನಮ್ಗೆ ಕೊಟ್ಬಿಡಿ ಸರ್. ರೋಡಲ್ಲಿ ಇದೇ ಊರಲ್ಲೇ ಅವಳು ಇದೇ ಊರಲ್ಲ ಹುಟ್ಟಿರೋದು, ಇದೇ ಊರಲ್ಲೇ ಅವ್ರನ್ನ ಸುಟ್ಟಾಕ್ಬಿಡ್ತೀವಿ ಸರ್. ಸರ್ ಇದು ಅವಳಿಗೆ ಮೋಸ ಮಾಡಿದ್ದಾರೆ, ನಂಬಿಸಿ ಮೋಸ ಮಾಡಿದ್ದಾರೆ. ವಶೀಕರಣ ಅಂತಾರಲ್ಲ ಸರ್, ದೇವರು ದಿವೆಲ್ಲ ವಶೀಕರಣ ಮಾಡ್ಕೊಂಡು ಅವಳನ್ನ ಸಾಯಿಸಿದ್ದಾರೆ ಅಷ್ಟೇ. ಏನಾದರೂ ಒಂದು ಸ್ಟೇಟಸ್ ಧರ್ಮ ಕಾಯಬೇಕು, ಬರೀ ಇದೇ ಸ್ಟೇಟಸ್ ಹಾಕೋಳು ಅಂಥವ್ರನ್ನೇ ಹಿಂಗೆ ಸಾಯಿಸ್ತಾರೆ. ಇವತ್ತು ಅವಳು ನಾಳೆ ಇನ್ನೊಬ್ಳು. ಅದಕ್ಕೆ ನಾನು ಏನು ಮನವಿ ಮಾಡ್ಕೊತೀನಿ ಅಂದರೆ ಇವ್ರಿಗೊಬ್ರಿಗೆ ಗಲ್ ಶಿಕ್ಷೆ ಮಾಡಿ ನೋಡಿ, ಇನ್ನು ಯಾವತ್ತೂ ಆಗಲ್ಲ. ರೋಡಲ್ಲಿ ಇದೇ ಊರಲ್ಲೇ ಅವಳು ಇದೇ ಊರಲ್ಲ ಹುಟ್ಟಿರೋದು, ಇದೇ ಊರಲ್ಲೇ ಅವ್ರನ್ನ ಸುಟ್ಟಾಕ್ಬಿಡ್ತೀವಿ ಸರ್. ಸರ್ ಇದು ಅವಳಿಗೆ ಮೋಸ ಮಾಡಿದ್ದಾರೆ, ನಂಬಿಸಿ ಮೋಸ ಮಾಡಿದ್ದಾರೆ. ವಶೀಕರಣ ಅಂತಾರಲ್ಲ ಸರ್, ದೇವರು ದಿವೆಲ್ಲ ವಶೀಕರಣ ಮಾಡ್ಕೊಂಡು ಅವಳನ್ನ ಸಾಯಿಸಿದ್ದಾರೆ ಅಷ್ಟೇ. ಏನಾದರೂ ಒಂದು ಸ್ಟೇಟಸ್ ಧರ್ಮ ಕಾಯಬೇಕು, ಬರೀ ಇದೇ ಸ್ಟೇಟಸ್ ಹಾಕೋಳು ಅಂಥವ್ರನ್ನೇ ಹಿಂಗೆ ಸಾಯಿಸ್ತಾರೆ. ಇವತ್ತು ಅವಳು ನಾಳೆ ಇನ್ನೊಬ್ಳು. ಅದಕ್ಕೆ ನಾನು ಏನು ಮನವಿ ಮಾಡ್ಕೊತೀನಿ ಅಂದರೆ ಇವ್ರಿಗೊಬ್ರಿಗೆ ಗಲ್ ಶಿಕ್ಷೆ ಮಾಡಿ ನೋಡಿ, ಇನ್ನು ಯಾವತ್ತೂ ಆಗಲ್ಲ. ನಾಸಾ ಗಗನಯಾನಿಗಳಾದ ಭಾರತ ಮೂಲದ ಸುನಿತಾ ವಿಲಿಯಮ್ಸ್ ಹಾಗೂ ಅಮೆರಿಕದ ಬುಚ್ ವಿಲ್ಮೋರ್ ಭೂಮಿಗೆ ಮರಳುವುದು ಖಚಿತವಾಗಿದೆ. ನಾಳೆ ಮಂಗಳವಾರ ಅಮೆರಿಕದ ಸ್ಥಳೀಯ ಕಾಲಮಾನ ಸಂಜೆ 5:57ಕ್ಕೆ ಭೂಮಿಗೆ ಮರಳಲಿದ್ದಾರೆ ಎಂದು ನಾಸಾ ತಿಳಿಸಿದೆ. ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಈ ವಿಚಾರವನ್ನು ಪೋಸ್ಟ್ ಮಾಡಿರುವ ನಾಸಾ, ನಮ್ಮ ಗಗನಯಾನಿಗಳನ್ನು ಯಶಸ್ವಿಯಾಗಿ ಕರೆತರುವ ಕೆಲಸ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಐಎಸ್ಎಸ್ನಲ್ಲಿ ಆರಂಭವಾಗಿದೆ ಅಂತ ಹೇಳಿದೆ. ಸುನಿತಾ ಜೊತೆಗಿರುವ 3 ಭೂಮಿಗೆ ಮರಳಲಿದ್ದಾರೆ. 4ರನ್ನು ಹೊತ್ತ ಗಗನ ನೌಕೆಯು ಫ್ಲೋರಿಡಾದ ಕಡಲ ತೀರಕ್ಕೆ ಬಂದಿಳಿಯುವ ಸಾಧ್ಯತೆ ಇದೆ. ಸ್ಪೇಸ್ ಎಕ್ಸ್ನ ಫಾಲ್ಕನ್ 9 ರಾಕೆಟ್ ಮೂಲಕ ಕೆನಡಿ ಸ್ಪೇಸ್ ಸೆಂಟರ್ನಿಂದ ಕಳೆದ ಶುಕ್ರವಾರ ನಭಕ್ಕೆ ಚಿಮ್ಮಿದ್ದ ಡ್ರ್ಯಾಗನ್ ಹೆಸರಿನ ಗಗನ ನೌಕೆಯನ್ನ ಭಾನುವಾರ ಬೆಳಗ್ಗೆ ಐಎಸ್ಎಸ್ಗೆ ಜೋಡಣೆ ಮಾಡಲಾಗಿದೆ. ಡ್ರ್ಯಾಗನ್ ಗಗನ ನೌಕೆಯಲ್ಲಿ ತೆರಳಿದ 4 ಗಗನಯಾನಿಗಳು ಒಬ್ಬೊಬ್ಬರಾಗಿ ಐಎಸ್ಎಸ್ ಪ್ರವೇಶಿಸಿದರು. ಸುನಿತಾ ಸೇರಿದಂತೆ ಅಲ್ಲಿದ್ದ ಗಗನಯಾನಿಗಳು ಅವರನ್ನ ತಬ್ಬಿಕೊಂಡು ಸ್ವಾಗತಿಸಿದರು. ಐಎಸ್ಎಸ್ನಲ್ಲಿರುವ ಎಲ್ಲಾ ಗಗನಯಾನಿಗಳು ಜೊತೆಯಾಗಿ ಫೋಟೋಗೆ ಪೋಸ್ ನೀಡಿದ್ದರು. ಕೇಂದ್ರ ಗೃಹ ಸಚಿವಾಲಯ ಉಗ್ರ ಸಂಘಟನೆಗಳ ನವೀಕರಿಸಲಾದ ಪಟ್ಟಿಯನ್ನು ರಿಲೀಸ್ ಮಾಡಿದೆ. ಭಾರತದ ವಿರುದ್ಧ ಉಗ್ರ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಕ್ಕಾಗಿ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳು ತಡೆಗಟ್ಟುವಿಕೆ ಕಾಯ್ದೆಯಡಿಯಲ್ಲಿ ನಿಷೇಧವನ್ನು ಎದುರಿಸುತ್ತಿರುವ 67 ಭಯೋತ್ಪಾದಕ ಸಂಘಟನೆಗಳು ಮತ್ತು ಕಾನೂನು ಬಾಹಿರ ಸಂಸ್ಥೆಗಳ ನವೀಕರಿಸಲಾದ ಪಟ್ಟಿ ಇದಾಗಿದೆ. ಈ ಸಂಘಟನೆಗಳಲ್ಲಿ ಹಲವು ಭಾರತದಾದ್ಯಂತ ಉಗ್ರಗಾಮಿತ್ವ, ಪ್ರತ್ಯೇಕತಾವಾದ ಮತ್ತು ಹಿಂಸಾತ್ಮಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿವೆ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ, ಪಿಎಫ್ಐ ಅಂಗಸಂಸ್ಥೆಗಳು, ಸಿಮಿ, ಲಷ್ಕರ್ ಎ ತೈಬಾ, ಜೈಷ್ ಎ ಮೊಹಮ್ಮದ್, ಹಿಜ್ಬುಲ್ ಮುಜಾಹಿದ್ದೀನ್, ಜಮ್ಮು ಮತ್ತು ಕಾಶ್ಮೀರ ಇಸ್ಲಾಮಿಕ್ ಫ್ರಂಟ್ ಸೇರಿದಂತೆ 67 ಉಗ್ರ ಸಂಘಟನೆಗಳನ್ನು ಕಾನೂನು ಬಾಹಿರ ಸಂಘಗಳ ಪಟ್ಟಿಯಲ್ಲಿ ಹೆಸರಿಸಲಾಗಿದೆ. ಭಾರತದ ಒಳಗೆ ಮತ್ತು ಹೊರಗೆ ಕಾರ್ಯನಿರ್ವಹಿಸುತ್ತಿರುವ ಉಗ್ರಗಾಮಿ, ದಂಗೆಕೋರ ಮತ್ತು ಉಗ್ರಗಾಮಿ ಗುಂಪುಗಳಿಂದ ಬೆಳೆಯುತ್ತಿರುವ ಬೆದರಿಕೆಗಳನ್ನು ಎದುರಿಸಲು ಭಾರತ ಸರ್ಕಾರ ನಿಯಮಿತವಾಗಿ ಈ ಪಟ್ಟಿಯನ್ನು ನವೀಕರಿಸುತ್ತದೆ. ಬೆಂಗಳೂರಿನಲ್ಲಿ ದಿನಕ್ಕೆ ಹಲವು ರೀತಿಯ ಕಳ್ಳತನ ಪ್ರಕರಣಗಳು ಬೆಳಕಿಗೆ ಬರುತ್ತೆ. ಅದೇ ರೀತಿ ಉಪ್ಪಾರಪೇಟೆ ಠಾಣಾ ವ್ಯಾಪ್ತಿಯಲ್ಲಿ ರಸ್ತೆ ಬದಿ ನಿಲ್ಲಿಸಿದ ಕ್ರೆಟಾ ಕಾರಿನ 4 ಚಕ್ರಗಳನ್ನು ಕದ್ದು ಖದೀಮರು ಎಸ್ಕೇಪ್ ಆಗಿದ್ದಾರೆ. ನಗರದ ಗಾಂಧಿನಗರ ಹೋಟೆಲ್ ಮುಂಭಾಗ ನಿಲ್ಲಿಸಿದ್ದ ಕ್ರೆಟಾ ಕಾರಿನ 4 ಚಕ್ರಗಳನ್ನು ಕದಿಯಲಾಗಿದೆ. ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ 3 ಚಕ್ರ ಕಳ್ಳರು ಇನೋವಾ ಕಾರಿನಲ್ಲಿ ಬಂದಿದ್ದಾರೆ. ಬಳಿಕ ಕ್ರೆಟಾ ಕಾರಿಗೆ ಜಾಕ್ ಹಾಕಿ 4 ಚಕ್ರಗಳನ್ನು ಕ್ಷಣ ಮಾತ್ರದಲ್ಲಿ ಬಿಚ್ಚಿ ಇನೋವಾ ಕಾರಿಗೆ ಹಾಕಿಕೊಂಡು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಇನ್ನು ಚಕ್ರ ಕಳ್ಳರ ಕೈಚಳಕದ ವಿಡಿಯೋ ಹೋಟೆಲ್ನಲ್ಲಿದ್ದ ಯಾತ್ರಿಕರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಹುಬ್ಬಳ್ಳಿ ಮೂಲದ ವ್ಯಕ್ತಿಯ ಕಾರು ಇದಾಗಿದ್ದು ಸದ್ಯ ಉಪ್ಪಾರಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಕ್ರ ಕಳ್ಳರಿಗೆ ಪೊಲೀಸರು ಬಲೆ ಬೀಸಿದ್ದಾರೆ.